ಇನ್ನು ನಾಳೆಯಿಂದ ಅಧಿವೇಶನ ಆರಂಭ ಆಗ್ತಾ ಇದ್ರು ಕೂಡ ಖಾತೆ ಕಗ್ಗಂಟು ಪ್ರಮಾಣ ಸ್ವೀಕರಿಸಿ 9 ದಿನಗಳು ಉರುಳಿದ್ರು ಕೂಡ ಖಾತೆ ಮಾತ್ರ ನಿಗೂಢ. ಖಾತೆ ಫೈನಲ್ ಮಾಡುವಲ್ಲಿ ಅಂತಿಮ ಕ್ಷಣದಲ್ಲೂ ಕೂಡ ಕಸರತ್ತು ಆಗ್ತಾನೆ ಇದೆ. ಪಟ್ಟಿ ಫೈನಲ್ ಅಂತ ಸಿಎಂ ಕಚೇರಿ ಹೇಳ್ತಾ ಇದ್ರು, ಯಾವುದೇ ರೀತಿಯಾದಂತಹ ಸ್ಪಷ್ಟನೆ ಇಲ್ಲ. ಪಟ್ಟಿ ಫೈನಲ್ ಆಗಿದ್ರೆ ಇನ್ನು ಲೋಕಭವನಕ್ಕೆ ರವಾನೆ ಯಾಕಾಗಿಲ್ಲ ಎನ್ನುವಂತ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇದೆ. ನೋಡಿ, ನಾಳೆಯಿಂದ ಅಧಿವೇಶನ ಆರಂಭ ಆಗ್ತಾ ಇದೆ. ಖಾತೆ ಕಗ್ಗಂಟು ಇನ್ನೂ ಕೂಡ ಮುಗಿಯುವ ಲಕ್ಷಣ ಕಾಣಿಸ್ತಾ ಇಲ್ಲ. ಪ್ರಮಾಣ ವಚನ ಸ್ವೀಕರಿಸಿ 9 ದಿನ ಉರುಳು ಹೋಗಿದೆ. ಆದರೂ ಕೂಡ ಖಾತೆ ಮಾತ್ರ ಬಹಳ ನಿಗೂಢವಾಗೇ ಇದೆ. ಖಾತೆ ಫೈನಲ್ ಮಾಡುವಲ್ಲಿ ಅಂತಿಮ ಕ್ಷಣದಲ್ಲೂ ಕೂಡ ಬಹಳ ಕಸರತ್ತಾಗಿದೆ. ಪಟ್ಟಿ ಫೈನಲ್ ಅಂತ ಸಿಎಂ ಕಚೇರಿ ಹೇಳ್ತಾ ಇದ್ರು, ಸ್ಪಷ್ಟನೆ ಇಲ್ಲ ಇದಕ್ಕೆ. ಪಟ್ಟಿ ಫೈನಲ್ ಆಗಿದ್ರೆ ಇನ್ ಕೇಸ್ ಇನ್ನು ಲೋಕಭವನಕ್ಕೆ ರವಾನೆ ಯಾಕಿಲ್ಲ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ. ಹಾಗಾದ್ರೆ ಅಷ್ಟೊಂದು ಜಟಿಲ, ಅಷ್ಟೊಂದು ಕಗ್ಗಂಟು ಯಾಕೆ? ಅಸಮಾಧಾನಿತರು ಸಂಖ್ಯೆ ಜಾಸ್ತಿ ಆಗಿದೆ. ಜೊತೆಗೆ ಯಾವ ಖಾತೆ ಕೊಟ್ಟರು ಕೂಡ ಆ ಖಾತೆ ಬೇಡ, ನನಗೆ ಪ್ರಬಲ ಖಾತೆ ಬೇಕು ಎನ್ನುವಂತ ಪಟ್ಟು. ನೋಡಿ, ಪ್ರಬಲ ಖಾತೆ ವಿಚಾರದಲ್ಲಿ ಮುಂದುವರೆದಿದೆಯಾ ಹಾಗಾದ್ರೆ ಹಗ್ಗ ಜಗ್ಗಾಟ? ಹೈಕಮಾಂಡ್ ಹಾಗೆ ರಾಜ್ಯ ನಾಯಕರ ನಡುವೆ ಇಲ್ವಾ ತಾಳಮೇಳ? ಈಗಾಗಲೇ ಕೆಲ ಸಚಿವರಿಗೆ ಹಿಂದಿನ ಖಾತೆಯ ಸುಳಿವು ಕೊಟ್ಟಿದ್ದಾರಂತೆ. ಹಿಂದಿದ್ದ ಖಾತೆಯನ್ನೇ ನೋಡೋದಾದ್ರೆ ಅಥವಾ ನೀಡೋದಾದ್ರೆ ಈ ವಿಳಂಬ ಯಾಕೆ? ಅನಗತ್ಯವಾಗಿ ಖಾತೆ ಹಂಚಿಕೆ ವಿಳಂಬಕ್ಕೆ ಕಾರಣ ಆದ್ರೂ ಏನು? ರಾಜಕಾರಣ ನಿಜಕ್ಕೂ ಕೂಡ ಖಾತೆ ಹಂಚಿಕೆಯಲ್ಲಿ ಸಿಎಂ ಇಲ್ವಾ ಹಾಗಾದ್ರೆ ಪರಮಾಧಿಕಾರ? ಅಧಿಕೃತ ಪಟ್ಟಿ ರವಾನೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕಾಡ್ತಾ ಇರೋದಾದ್ರೂ ಏನು ಎನ್ನುವಂತ ಪ್ರಶ್ನೆ. ನೋಡಿ, ಸಿಎಂ ಪರಮಾಧಿಕಾರ ಅಂತ ಇರುತ್ತೆ ಖಾತೆ ಹಂಚಿಕೆ ವಿಚಾರದಲ್ಲಿ. ಯಾಕಂತ ಹೇಳಿದ್ರೆ ಸಿಎಂ ಅವ್ರ ಕೆಳಗಡೆ ಇರುವಂತಹ ಸಚಿವರಿಗೆ ಈ ಖಾತೆ ಕೊಟ್ರೆ ನಿಭಾಯಿಸಿಕೊಂಡು ಹೋಗ್ತಾರೆ ಅನ್ನುವಂಥ ಒಂದು, ಅವರಿಗೂ ಕೂಡ ಒಂದಿಷ್ಟು ಸುಳಿವುಗಳು ಇರ್ತವೆ. ಆ ನಿಟ್ಟಿನಲ್ಲಿ ಒಂದಿಷ್ಟನ್ನು ಆಯ್ಕೆ ಮಾಡ್ತಾರೆ. ಆದ್ರೆ ಅಂತಹ ಪರಮಾಧಿಕಾರ ಇಲ್ವಾ ಹಾಗಾದ್ರೆ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ? ಕಾರಣ ಏನು ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಕಲಾಪ ಬೇಳೆ ಆರಂಭ ಆಗ್ತಾ ಇದೆ. ನೋಡಿ, ಈಗ ಗಮನಿಸ್ತಾ ಇರಬಹುದು, ಅಂತಿಮ ಕ್ಷಣದಲ್ಲೂ ಕೂಡ ಬಹಳ ಜೋರಾದಂತ ಕಸರತ್ತನ್ನ ನಡೆಸಲಾಗ್ತಾ ಇದೆ. ಕೆಲ ಸಚಿವರಿಗೆ ಹಿಂದಿನ ಖಾತೆಯನ್ನ ಸುಳಿವನ್ನ ಕೊಟ್ಟಿದ್ದಾರೆ, ಈ ಖಾತೆ ನಿಮಗೆ ಸಿಗುತ್ತೆ ಅಂತ. ಆದ್ರೆ ಇನ್ ಕೆಲವರಿಗೆ ಖಾತೆ ಹಂಚಿಕೆಯಲ್ಲಿ ವಿಳಂಬ ಆಗ್ತಾ ಇದೆ. ಕಾರಣ ಏನು?